ನಾಡಿನ ರಾಜಕೀಯ ಮುತ್ಸದ್ದಿ ಹಿಂದುತ್ವದ ಪ್ರಖರ ಧ್ವನಿ ಹಿಂದುಳಿದ ವರ್ಗಗಳ ನಾಯಕ ಮಾಜಿ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪ ಅವರ ಹುಟ್ಟುಹಬ್ಬವನ್ನು ಶ್ರೀಗಂಧ ಸಂಸ್ಥೆ ಶ್ರೀ ಮಾರಿಕಾಂಬಾ ಫೈನಾನ್ಸ್ ಕೆಎಸ್ ಈಶ್ವರಪ್ಪ ಅಭಿಮಾನಿ ಬಳಗದ ವತಿಯಿಂದ ವಿವಿಧ ಸಾಮಾಜಿಕ ಧಾರ್ಮಿಕ ಕಾರ್ಯಕ್ರಮಗಳ ಮೂಲಕ ಜೂನ್ 10ರಂದು ಆಚರಿಸಲಾಗುತ್ತಿದೆ ಎಂದು ಅಭಿಮಾನಿ ಬಳಗದ ಸಂಚಾಲಕರಾದ ಇ ವಿಶ್ವಾಸ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜೂನ್ 10ರಂದು ಬೆಳಗ್ಗೆ ಗುಂಡಪ್ಪ ಶೆಡ್, ಮಲ್ಲೇಶ್ವರಂ ನಗರದಲ್ಲಿರುವ ಈಶ್ವರಪ್ಪನವರ ಮನೆಯ ಆವರಣದಲ್ಲಿ ಬೆಳಗ್ಗೆ 10ರಿಂದ ರುದ್ರಪಠಣದೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸಲಾಗುವುದು ಎಂದು ತಿಳಿಸಿದರು. ಕೆಎಸ್ ಈಶ್ವರಪ್ಪನವರು ಅಂದರೆ ಒಂಥರ ಶಿವಮೊಗ್ಗಕ್ಕೆ, ಇಡೀ ರಾಜ್ಯಕ್ಕೆ ಕೂಡ ಚಿರಪರಿಚಿತ ವ್ಯಕ್ತಿಗಳು. ತಮ್ಮ 78ನೇ ವಯಸ್ಸಿನ ಹುಟ್ಟುಹಬ್ಬವನ್ನು ಈ ಸರಿ ಆಚರಣೆ ಮಾಡಿಕೊಳ್ತಾ ಇದ್ದಾರೆ. ಇದೇ ಬುಧವಾರ 10ನೇ ತಾರೀಕು 78ನೇ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಳ್ತಾ ಇದ್ದಾರೆ. ಹಾಗಾಗಿ ಅವರ ಒಂದು ಹುಟ್ಟುಹಬ್ಬವನ್ನು ಶ್ರೀಗಂಧ ಸಂಸ್ಥೆ, ರಾಷ್ಟ್ರಭಕ್ತ ಬಳಗ, ಮಾರಿಕಾಂಬಾ ಟ್ರಸ್ಟ್, ಹಾಗೆ ಮೈಕ್ರೋ ಫೈನಾನ್ಸ್, ಈಶ್ವರಪ್ಪನವರ ಅಭಿಮಾನಿಗಳ ಬಳಗ, ಗೋವರ್ಧನ ಟ್ರಸ್ಟ್, ಹಾಗೆ ಅನೇಕ ಸಂಘ ಸಂಸ್ಥೆಗಳು, ಸವಿತಾ ಸಮಾಜ, ಶಿವಮೊಗ್ಗ ಜಿಲ್ಲೆಯಲ್ಲಿರ್ತಕ್ಕಂಥ ವಿವಿಧ ಜಾತಿ ಸಂಘಗಳು ಎಲ್ಲರೂ ಕೂಡ ಒಟ್ಟಾಗಿ ಆಚರಣೆ ಮಾಡಬೇಕು ಅಂಥೇಳಿ ಒಂದು ತೀರ್ಮಾನವನ್ನು ತಗೊಂಡಿದ್ದೇವೆ. ಬರ್ತಕ್ಕಂಥ ಬುಧವಾರ ಅಂದರೆ 10ನೇ ತಾರೀಕು ಕೆಎಸ್ ಈಶ್ವರಪ್ಪನವರ ಒಂದು 78ನೇ ಹುಟ್ಟುಹಬ್ಬವನ್ನು ಅವರ ಮನೆಯ ಆವರಣದ ಮುಂದ್ಗಡೆ ಜರ್ಮನ್ ಟೆಂಟನ್ನು ಹಾಕ್ಸಿದ್ವಿ. ಸುಮಾರು 5,000ಕ್ಕೂ ಹೆಚ್ಚು ಜನ ಸೇರುವಂಥ ನಿರೀಕ್ಷೆ ಇದೆ. ವಿಶೇಷ ಅಂತ ಹೇಳಿದ್ರೆ ಬೆಳಗ್ಗೆ 400 ಪುರೋಹಿತರಿಂದ ರುದ್ರಪಾರಾಯಣದಿಂದ ಪ್ರಾರಂಭ ಆಗುತ್ತೆ. 2,000ಕ್ಕೂ ಅಧಿಕ ದಂಪತಿಗಳು ಸಾಮೂಹಿಕ ಸತ್ಯನಾರಾಯಣ ಪೂಜೆಯಲ್ಲಿ ಪಾಲ್ಗೊಳ್ಳಿದ್ದಾರೆ. ವಿಶೇಷ ಅಂದರೆ 600ಕ್ಕೂ ಹೆಚ್ಚು ಮಹಿಳೆಯರು ಒಂದೇ ವೇದಿಕೆಯಲ್ಲಿ ಈ ದೇಶಭಕ್ತ ಗೀತೆ ಮತ್ತು ಭಕ್ತಿಗೀತೆಗಳನ್ನು ಅವತ್ತಲ್ಲಿ ಆಡಲಿದ್ದಾರೆ. ಹಾಗೆ ಅವತ್ತು ರಕ್ತದಾನ ಶಿಬಿರವನ್ನು ಕೂಡ ಹಮ್ಮಿಕೊಂಡಿದ್ದೀವಿ. ಹಾಗೆ ಅಲ್ಲಿ ತರಳುಬಾಳು ಬಡಾವಣೆಯಲ್ಲಿ ನಮ್ಮ ರಾಷ್ಟ್ರಭಕ್ತ ಬಳಗದ ಕಾರ್ಯಕರ್ತರಿಂದ ಜೊಡಕ್ ಪ್ರಕಾಶ್ ಅವರು 78ನೇ ವರ್ಷಕ್ಕೆ 78 ಸಸಿಗಳನ್ನು ನೆಡಬೇಕು ಅಂತೇಳಿ ಅವರು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಮಕ್ಕಳಿಗೆ ಪುಸ್ತಕ ಮತ್ತು ಹಣ್ಣುಗಳನ್ನು ವಿತರಣೆಯನ್ನು ಹಮ್ಮಿಕೊಂಡಿದ್ದಾರೆ. ಈ ರೀತಿಯಾಗಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಅವತ್ತು ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಶ್ರೀ ಪ್ರಸನ್ನ ತೀರ್ಥ ಸ್ವಾಮೀಜಿಗಳು, ಪೇಜಾವರ ಮಠ, ಉಡುಪಿ, ಅವರು ಕೂಡ ಬರ್ತಾ ಇದ್ದಾರೆ. ಹಾಗೆಯೇ ಡಾಕ್ಟರ್ ಶ್ರೀ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಸ್ವಾಮೀಜಿಗಳು, ಶ್ರೀ ಮುರುಘರಾಜೇಂದ್ರ ಮಹಾಸಂಸ್ಥಾನ ಮಠ, ಆನಂದಪುರ, ಬೆಕ್ಕನಕಲ್ ಮಠ, ಶಿವಮೊಗ್ಗ, 5 ಜನ ಪೂಜ್ಯರಾಗಮಿಸ್ತಿದ್ದಾರೆ. ಶ್ರೀ ಬಸವಮೂರ್ತಿ ಮಾದರ ಚೆನ್ನಯ್ಯ ಸ್ವಾಮೀಜಿಗಳು, ಶಿವಶರಣ ಮಾದರ ಚೆನ್ನಯ್ಯ ಗುರುಪೀಠ, ಚಿತ್ರದುರ್ಗ, ಪೂಜ್ಯ ಶ್ರೀ ನಾದಾಮಯಾನಂದ ಸ್ವಾಮೀಜಿ, ಆದಿಚುಂಚನಗಿರಿ ಶಾಖಾ ಮಠ, ಶಿವಮೊಗ್ಗ, ಶ್ರೀ ರಾಚೋಟೇಶ್ವರ ಶಿವಾಚಾರ್ಯ ಸ್ವಾಮೀಜಿಗಳು, ಹಿರೇಮಠ, ಬಿಳಿಕಿ, 5 ಜನ ಪೂಜ್ಯ ಗುರುಗಳು ಕೂಡ ಅವತ್ತೊಂದು ಕಾರ್ಯಕ್ರಮದಲ್ಲಿ ಆಗಮಿಸ್ತಿದ್ದಾರೆ. ಶಿವಮೊಗ್ಗ ನಗರದಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಅವತ್ತು ಈಶ್ವರಪ್ಪನವರ ಅಭಿಮಾನಿಗಳು, ಹಿತೈಷಿಗಳು, ಹಾಗೆ ರಾಷ್ಟ್ರಭಕ್ತ ಬಳಗದ ಕಾರ್ಯಕರ್ತರು ಎಲ್ಲ ಕೂಡ ಬಂದು ಪ್ರಸಾದದ ವಿತರಣೆ ಕೂಡ ಇರುತ್ತೆ. ಈ ಪರಮ ಪೂಜ್ಯರ ಆಶೀರ್ವಾದವನ್ನು ಕೂಡ ಪಡೆದು ನಮ್ಮ ನಾಯಕರಾದಂಥ ಕೆಎಸ್ ಈಶ್ವರಪ್ಪನವರಿಗೆ ಆಶೀರ್ವದಿಸಿ ಹೋಗಬೇಕು ಅಂತೇಳಿ ತಮ್ಮ ಮೂಲಕ ಮನವಿಯನ್ನು ಮಾಡ್ತಾ ಇದ್ದಾರೆ. ವಿಶೇಷ ಅಂತೇಳಿದ್ರೆ ಈ ಸಾಮೂಹಿಕ ಸತ್ಯನಾರಾಯಣ ಪೂಜೆಗೆ ಬರ್ತಕ್ಕಂಥವ್ರಿಗೆ ಸತ್ಯನಾರಾಯಣ ಸ್ವಾಮಿಯ ಒಂದು ವಿಗ್ರಹವನ್ನು ಕೊಡಲಾಗುತ್ತೆ.